ಈ ನಾವೆಲ್ಲ ಈ ಸ್ಲಾಗ್ ಓವರಲ್ಲಿ ಬ್ಯಾಟಿಂಗ್ ಮಾಡಿ ಅಭ್ಯಾಸ ಇರೋರು, ಕಡಿಮೆ ಓವರಲ್ಲಿ 4, 6 ಹೊಡೆದು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅಭ್ಯಾಸ ಇಲ್ಲ ನಮಗೆ. ಅದು ಓಪನಿಂಗ್ ಬ್ಯಾಟ್ಸ್ಮನ್ನೇ ನಮಗೆ ಕೊಟ್ಬಿಟ್ಟಿದ್ದೀರಿ. ಈ ಡಿಫೆನ್ಸ್ ಆಡೋಕ್ಕೆ ನಮಗೆ ಟೈಮೂ ಇಲ್ಲ, ಡಿಫೆನ್ಸ್ ಆಡೋಕ್ಕೆ ಗೊತ್ತೂ ಇಲ್ಲ. ಏನಿದ್ರು ಏಕ್ಮಾರ್ ಹಾಗೆ ಅಭ್ಯಾಸ ಇರೋದು. ಹಾಗಾಗಿ ಸುತ್ತಿ ಬಳಸಿ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಶಿವಶಂಕರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು. ನಮ್ಮ ನಾರಾಯಣ ಸ್ವಾಮಿಯವರ ಸಾಮರ್ಥ್ಯದ ಬಗ್ಗೆ ಅವರು ಉಲ್ಲೇಖ ಮಾಡಿ ಹೇಳ್ತಾ ಇದ್ರು. ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗಂಗಿರ್ತಾರಲ್ಲ, ಅದನ್ನು ಮೀರಿಸಿದವರು ಯಾರು ಸಾಮರ್ಥ್ಯದಲ್ಲಿದ್ದರೆ, ಬೆರಳು ತೋರಿಸಿದ್ರೆ ಹಸ್ತ ಮಾತ್ರ ಅಲ್ಲ, ತೋರಿಸಿದವ್ರನ್ನೇ ನುಂಗುವಂಥ ಸಾಮರ್ಥ್ಯ ಇದ್ದರೆ ಅದು ನಮ್ಮ ನಾರಾಯಣ ಸ್ವಾಮಿಯವರು. ಇದನ್ನು ನಾನು ಪ್ರೀತಿಯಿಂದ ಹೇಳ್ತಿರೋದು. ನೋಡಿ, ಮೊದಲನೇ ಸರಿ ಗೆಲ್ಲೋದನ್ನ ಹೆಂಗೋ ಗೆದ್ದು ಬಿಡ್ಬೋದು. 2ನೇ 3ನೇ ಸರಿ ಗೆದ್ದು ಮೇಷ್ಟ್ರ ಕೈಲಿ ಸೈ ಅನ್ಸ್ಕೊಳ್ಳೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ನೀವು ಯಾರ ಹತ್ರ ಬೇಕಾದ್ರೂ ಸೈ ಅನ್ಸ್ಕೋಬೋದು, ಮೇಷ್ಟ್ರುಗಳ ಹತ್ರ ಸೈ ಅನ್ಸ್ಕೊಳಕ್ಕಾಗಲ್ಲ. ಮೇಷ್ಟ್ರುಗಳ ಹತ್ರ ಸೈ ಅನ್ಸ್ಕೋಬೇಕು ಅಂತಂದರೆ ಅವರಿಗೆ ಸ್ಪಂದಿಸಿದ್ರೆ ಮಾತ್ರ. ಮಿಸ್ ಕಾಲ್ ಹೊಡೆದ್ರು ವಾಪಸ್ ಫೋನ್ ಹೊಡೆದ್ರೆ ಮಾತ್ರ ನಮ್ಮ ನಾರಾಯಣ ಸ್ವಾಮಿ ಕಾಣಲ್ಲ ಅಂತಾರೆ. ಎಲ್ಲಾದರೂ ಫೋನ್ ಎತ್ತಲಿಲ್ಲ ಅಂದರೆ ಬರಲಿ ಅವನಿಗೆ ಕಲಿಸ್ತೀವಿ ಬುದ್ಧಿ ಅಂತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.